ಕೆಲವು ಕ್ಷೇತ್ರದ ವಿಚಾರವನ್ನು ಹೇಳ್ತಾರೆ. ಪುಷ್ಕರ ಕ್ಷೇತ್ರದ ಮಹಿಮೆ ಹೇಳ್ತಾರೆ. ಪುಷ್ಕರದಲ್ಲಿ ಯಾರು ದೇವತೆಗಳು, ಬ್ರಹ್ಮದೇವರು ಕೂಡ, ಇಂದ್ರಾದಿ ದೇವತೆಗಳು, ಅವರಿಗಿಂತ ಹಿರಿಯರಾದ ಬ್ರಹ್ಮದೇವರು ಅವರೆಲ್ಲರೂ ಕೂಡ ಪುಷ್ಕರದಲ್ಲಿ ಬಂದು ಯಾಗ ಮಾಡಿ, ಆ ಪುಷ್ಕರದಲ್ಲಿ ಸ್ನಾನ ಮಾಡಿ, ಭಗವಂತನನ್ನು ಆರಾಧನೆ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದಿದ್ದಾರೆ. ಅಂಥ ಒಂದು ವಿಶೇಷವಾದದ್ದು ಪುಷ್ಕರ. ಅದರಲ್ಲೂ ಕೂಡ ಯಾರು ಪುಷ್ಕರದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಅವರು ಅಶ್ವಮೇಧ ಫಲವನ್ನು ಪಡೀತಾರೆ. ಕಾಲಕ್ರಮದಲ್ಲಿ ಸಾಧನೆಯ ಅವಕಾಶಗಳನ್ನು ಹೆಚ್ಚು ಹೆಚ್ಚು ಪಡೆದು ಸಾಧನೆ ಮಾಡಿಕೊಂಡು ಕ್ರಮವಾಗಿ ಬ್ರಹ್ಮಲೋಕವನ್ನು ಸೇರ್ತಾರೆ. ಕಾರ್ತೀಕ ಮಾಸದ ಹುಣ್ಣಿಮೆಯ ದಿವಸ ಯಾರು ಆ ಪುಷ್ಕರದಲ್ಲಿ ಅನ್ನದಾನ ಮಾಡ್ತಾರೆ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ. ಪುಷ್ಕರೇ ದುಷ್ಕರಂ ಗಂತುಂ ಪುಷ್ಕರೇ ದುಷ್ಕರಂ ತಪಃ ದುಷ್ಕರಂ ಪುಷ್ಕರೇ ದಾನಂ ವಸ್ತುಂ ಚೈವ ಸುದುಷ್ಕರಂ. ಪುಷ್ಕರ ಕ್ಷೇತ್ರಕ್ಕೆ ಹೋಗಬೇಕಾಗಿದ್ದರೆ ವಿಶೇಷವಾದ ಪುಣ್ಯ ಇರಬೇಕು. ಆ ವಿಶೇಷವಾದ ಪುಣ್ಯ ಇಲ್ಲದೆ ಹೋದರೆ ಪುಷ್ಕರಕ್ಕೆ ಹೋಗೋದೇ ದುಷ್ಕರ. ಪುಷ್ಕರದಲ್ಲಿ ಇದ್ದು ತಪಸ್ಸು ಮಾಡುವಂತಹ ಪ್ರವೃತ್ತಿ ಪ್ರೇರಣೆ ಆಗೋದು ಇನ್ನೂ ಕಷ್ಟ. ಆ ಪುಷ್ಕರದಲ್ಲಿ ಇದ್ದು ದಾನ ಕೊಡ್ತಕ್ಕಂತಹ ಪ್ರವೃತ್ತಿ ನಮ್ಮಲ್ಲಿ ಉಂಟಾಗಬೇಕು. ಪುಷ್ಕರದಲ್ಲಿ ಇದ್ದು ವಾಸ ಮಾಡಿ ಪುಷ್ಕರದಲ್ಲಿ ಭಗವಂತನ ಆರಾಧನೆ ಮಾಡಬೇಕು, ಪುಷ್ಕರದಲ್ಲಿ ಸ್ನಾನ ಮಾಡಬೇಕು. ಇದೆಲ್ಲ ಅತ್ಯಂತ ಪುಣ್ಯದಿಂದ ಸಿಗುವಂತಹ ಅವಕಾಶಗಳು ಎಂಬ ಅಂಶವನ್ನು ಹೇಳ್ತಾರೆ. ಅದರಂತೆ ಕುರುಕ್ಷೇತ್ರದ ಮಹಿಮೆ ಹೇಳುವಾಗ ಇದು ಕಾಶಿ ವಿಚಾರದಲ್ಲೂ ಹೇಳ್ತಾರೆ. ನಾವು ಪ್ರತಿನಿತ್ಯ ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಕುರುಕ್ಷೇತ್ರದಲ್ಲೇ ವಾಸ ಮಾಡ್ತೇನೆ, ಕಾಶಿಗೆ ಹೋಗ್ತೇನೆ, ಕಾಶಿಯಲ್ಲೇ ವಾಸ ಮಾಡ್ತೇನೆ. ನೀವು ಹೋಗಬೇಕಾಗಿಲ್ಲ, ವಾಸ ಮಾಡಬೇಕಾಗಿಲ್ಲ ಅಂತ ಇದ್ರೂ ಸಾಕಂತ ಒಳ್ಳೆಯದನ್ನು ಬಾಯಲ್ಲಿ ಮಾಡ್ತೇನೆ ಅಂತ ಹೇಳ್ತಾ ಇರಬೇಕು. ಅದರಿಂದ ಆ ಒಳ್ಳೆಯದನ್ನು ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನಾವು ಕೆಟ್ಟದನ್ನು ಮಾಡ್ತೇವೆ ಅಂತ ಯಾವಾಗಲೂ ಸಿಟ್ಟು ಮಾಡ್ಕೊಂಡು ಹೇಳ್ತಾ ಇರಬಾರ್ದು. ಅದರಿಂದ ಆ ಪಾಪ ಬರುತ್ತೆ. ಒಳ್ಳೆಯದನ್ನು ಕೈಲಾಗದೆ ಹೋದರೂ ಚಿಂತೆ ಇಲ್ಲ. ನಾನು ಕಾಶಿಯಲ್ಲಿ ಹೋಗಿ ವಾಸ ಮಾಡ್ತೇನೆ, ನಿತ್ಯ ಗಂಗಾ ಸ್ನಾನ ಮಾಡ್ತೇನೆ ಮತ್ತು ಕುರುಕ್ಷೇತ್ರಕ್ಕೆ ಹೋಗ್ತೇನೆ, ಕುರುಕ್ಷೇತ್ರದಲ್ಲಿ ನಾನು ವಾಸ ಮಾಡ್ತೇನೆ, ಅಲ್ಲಿ ದಾನ ಧರ್ಮಗಳನ್ನು ಮಾಡ್ತೇನೆ ಅಂತ ಒಳ್ಳೆಯದನ್ನು ಹೇಳ್ತಾ ಇರಬೇಕಂತೆ. ಒಳ್ಳೆಯದನ್ನು ಹೇಳ್ತಾ ಇದ್ದರೆ ದೇವರು ಇವನನ್ನು ಒಳ್ಳೆಯದನ್ನು ಯೋಚನೆ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವೇ ಅನುಗ್ರಹ ಮಾಡಿ ನಮ್ಮನ್ನು ಕಾಪಾಡ್ತಾನೆ, ಹೋಗುವ ಭಾಗ್ಯವನ್ನು ಕೂಡ ಕೊಟ್ಟು ಸಾಧನೆ ಮಾಡಿಸ್ತಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅದರಂತೆ ಗೋದಾವರಿ, ತುಂಗಭದ್ರಾ, ಕಾವೇರಿ, ವರದಾ ನದಿ ಮೊದಲಾದಂತಹ ನದಿಗಳೇನಿದೆ ಇದೆಲ್ಲ ಪುಣ್ಯ ನದಿಗಳು. ಇದರಲ್ಲಿ ಮೀಯುವುದರಿಂದ ನಮ್ಮ ಎಲ್ಲ ಜನ್ಮಾಂತರದ ಪಾಪಗಳು ಬಗೆಹರಿಯುತ್ತೆ, ಭಗವಂತನ ದರ್ಶನವಾಗತ್ತೆ, ಭಗವಂತನ ತತ್ವಜ್ಞಾನ ಉಂಟಾಗತ್ತೆ ಎಂಬ ಅಂಶವನ್ನು ಹೇಳ್ತಾ ಅದರಂತೆ ಅಯೋಧ್ಯ ಪಾಪನಾಶಿನಿ ಅಂತ, ಅಯೋಧ್ಯ ಅನ್ನೋದು ಎಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಪುಣ್ಯಕ್ಷೇತ್ರ. ನೈಮಿಷಾರಣ್ಯ ಇದೆಲ್ಲವೂ ಕೂಡ ಜನ್ಮದಲ್ಲಿ ಒಮ್ಮೆಯಾದರೂ ನಾವು ಕಷ್ಟಪಟ್ಟು ಹೋಗಿ ಅಲ್ಲಿರ್ತಕ್ಕಂಥ ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿ ಅಲ್ಲಿರ್ತಕ್ಕ ಭಗವಂತನ ಮೂರ್ತಿಗಳನ್ನು ದರ್ಶನ ಮಾಡಿ ಕೃತಾರ್ಥರಾಗಬೇಕು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅನಂತರ ಗಂಗಾ ಮಾಹಾತ್ಮ್ಯವನ್ನು ಹೇಳ್ತಾರೆ ಸಂಕ್ಷೇಪವಾಗಿ. ದರ್ಶನಾತ್ ಸ್ಪರ್ಶನಾತ್ ಪಾನಾತ್ ತಥಾ ಗಂಗೇತಿ ಕೀರ್ತನಾತ್ ಪುನಾತಿ ಪುಣ್ಯಪುರುಷಾನ್ ಶತಶೋಥ ಸಹಸ್ರಶಃ. ಗಂಗೆಯನ್ನು ಕಣ್ಣಲ್ಲಿ ನೋಡಿದ್ರೆ ಸಾಕಂತೆ, ಅದರಂತೆ ಗಂಗೆಯನ್ನು ಸ್ಪರ್ಶ ಮಾಡಿದ್ರೆ ಸಾಕು, ಗಂಗಾ ಜಲವನ್ನು ಪಾನ ಮಾಡಿದ್ರೆ ಸಾಕು. ಇದೂ ಆಗಲಿಲ್ವಾ, ಗಂಗಾ ಗಂಗಾ ಅಂತ ನಾವು ಮನೆಯಲ್ಲೇ ಕೂತ್ಕೊಂಡು ಗಂಗಾ ನಾಮಸ್ಮರಣೆ ಮಾಡಿದ್ರೂ ಸಾಕು. ಎಲ್ಲ ಪುಣ್ಯ ಪುರುಷರನ್ನು ಆ ಗಂಗೆ ಕಾಪಾಡ್ತಾಳೆ. ಸತ್ತವರ ಅಸ್ಥಿ ಬಿದ್ದರೆ ಆ ಅಸ್ಥಿ ಎಷ್ಟು ಕಾಲ ಗಂಗೆಯಲ್ಲಿರುತ್ತೆ ಅಲ್ಲಿ ತನಕ ಅಸ್ಥಿ ಇದ್ದ ದೇಹದಲ್ಲಿದ್ದ ವ್ಯಕ್ತಿಗೆ ಸದ್ಗತಿಯಾಗತ್ತೆ ಅಂತ ಶಾಸ್ತ್ರಗಳು ಹೇಳೋದು ಕೇಳಿದ್ದೇವೆ ನಾವು. ಅದಕ್ಕೆ ಗಂಗೆಯಲ್ಲಿ ಹೋಗಿ ಅಸ್ಥಿ ಸಂಚಯನವನ್ನು ಮಾಡ್ತಕ್ಕಂಥ ಕ್ರಮವನ್ನು ನಾವು ಕೇಳ್ತೇವೆ. ಆ ಗಂಗೆಯನ್ನು ಮನೆಯಲ್ಲಿ ನಾವು ಸ್ನಾನ ಮಾಡಬೇಕಾದರೂ ಕೂಡ ಗಂಗೆಯ ಚೈವ ಮನೆಯ ಚೈವ ಅಂತ ಈ ನೀರಿನಲ್ಲಿ ಗಂಗೆ ಬಂದು ಕೂತ್ಕೊಳ್ಳಿ ಅಂತ ನಾವು ಸಂಸ್ಕೃತ ಬರೆದವರು ಚಿಂತೆ ಇಲ್ಲ. ಸ್ನಾನ ಮಾಡೋ ಮುಂಚೆ ಸ್ನಾನಕ್ಕೆ ಅಂತ ಯಾವ ನೀರು ಇಟ್ಕೊಂಡಿದ್ದೇವೆ, ಅಮ್ಮ ಗಂಗೆ ನೀನು ಈ ನೀರಲ್ಲಿ ಬಂದು ಕೂತ್ಕೋ, ನಾನು ಸ್ನಾನ ಮಾಡ್ತೇನೆ, ಗಂಗಾ ಸ್ನಾನ ಮಾಡಿದ ಪುಣ್ಯ ಕೊಡಮ್ಮ ಅಂತ ಕೇಳಿಕೊಂಡ್ರೆ ಸಾಕು. ಆ ಗಂಗಾ ಸ್ನಾನದ ಫಲವನ್ನು ಕೊಡ್ತಾಳೆ ಅಂಥ ಮಹಾನುಭಾವಳು ಗಂಗೆ. ಅದರಿಂದ ಗಂಗೆಯ ದರ್ಶನ, ಗಂಗೆಯ ಸ್ಪರ್ಶ, ಗಂಗೆಯ ಪಾನ, ಗಂಗೆಯ ಸ್ನಾನ, ಗಂಗೆಯ ಕೀರ್ತನೆ ಇಷ್ಟು ಕೂಡ ನಮ್ಮನ್ನು ವಿಶೇಷವಾದ ಪಾಪ ಪರಿಹಾರ ಮಾಡಿ ಪುಣ್ಯವನ್ನು ತಂದುಕೊಡುತ್ತೆ, ಭಗವದ್ ಅನುಗ್ರಹವನ್ನು ತಂದುಕೊಡುತ್ತೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನಾರದ ಪುರಾಣದಲ್ಲೂ ಅಥವಾ ವಾಯುಪುರಾಣದಲ್ಲೂ ಗಂಗೆಯ ಮಹಾತ್ಮೆ ಹೇಳ್ತಾರೆ. ಅಲ್ಲಿ ಹೇಳಿದ ಮೇಲೆ ಒಂದು ಮಾತು ಹೇಳ್ತಾರೆ, ಅದನ್ನು ನಾವು ಗಮನಿಸಬೇಕು. ಬ್ರಾಹ್ಮಣನಾದವನು ಗಾಯತ್ರಿ ಮಂತ್ರ, ಸಂಧ್ಯಾ ವಂದನೆ, ಗಾಯತ್ರಿ ಜಪ ಮಾಡತಕ್ಕಂತಹ ಬ್ರಾಹ್ಮಣನಾದವನು ಅವನು ಸಂಧ್ಯಾ ವಂದನೆಯೇ ಮಾಡದೇ ಇದ್ದರೆ ಅವನು ಗಂಗೆಗೆ ಹೋದರೂ ಗಂಗೆಯಲ್ಲಿ ಮುಳುಗಿದರೂ
ಈ ಯಾವ ಪುಣ್ಯವೂ ಬರಲ್ಲ. ಇದೆಲ್ಲ ಹೇಳ್ತಾರೆ, ಗಂಗೆ ಸ್ನಾನ ಪಾನ ಎಲ್ಲದರ ಪುಣ್ಯ ಹೇಳ್ತಾರೆ. ಹೇಳಿ ಕೊನೆಯ ಒಳಗೊಂದು ಮಾತು ಹೇಳ್ತಾರೆ, ಸಂಧ್ಯಾ ವಂದನೆ ಗಾಯತ್ರಿ ಜಪ ಮಾಡಬೇಕಾಗಿರ್ತಕ್ಕಂಥವನು ಯಾರಿದ್ದಾನೆ, ಅವನು ಸಂಧ್ಯಾ ವಂದನೆಯೇ ಬಿಟ್ಟಿದ್ದರೆ ಅವನು ಇಲ್ಲಿ ಗಂಗೆಯಲ್ಲಿ ಮುಳುಗಿದರೂ ಅವನಿಗೆ ಯಾವ ಪುಣ್ಯವೂ ಬರಲ್ಲ. ಯಾಕೆಂದರೆ ಅದು ನಿತ್ಯಕರ್ಮವನ್ನು ಬಿಟ್ಟವನು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ ಬೇರೆ ಕಡೆಯಲ್ಲಿ. ತನ್ನ ಹೆತ್ತ ತಾಯಿಯನ್ನು ತಿರಸ್ಕಾರ ಮಾಡಿ ರಸ್ತೆಯಲ್ಲಿ ಬರುವ ಹೆಣ್ಮಕ್ಕಳನ್ನೆಲ್ಲ ನೀವು ತಾಯಿ ಸಮಾನ ಅಂತ ಕೈ ಮುಗಿದರೆ ಹೇಗೆ ಪುಣ್ಯ ಬರಲ್ವೋ ಹಾಗೆ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಆದ್ದರಿಂದ ನಿತ್ಯಕರ್ಮವನ್ನು ಬಿಟ್ಟು ಯಾರಿಗೆ ನಿತ್ಯಕರ್ಮದ ಅಧಿಕಾರ ಇದೆ ಅವರು ಪ್ರತಿನಿತ್ಯ ಸಂಧ್ಯಾ ವಂದನೆ ಮಾಡಿಕೊಂಡಿದ್ರೇ ತೀರ್ಥಯಾತ್ರೆ ಮಾಡಿದಾಗ ಆ ಪುಣ್ಯ ಬರೋದು. ಇಲ್ಲದೆ ಬರೀ ಚಳಿ ಬರುತ್ತೆ ಹೊರತು ಪುಣ್ಯ ಬರಲ್ಲ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ. ಆದ್ದರಿಂದ ಯಾರು ಬದರಿ ಯಾತ್ರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಮೊದಲು ಸಂಧ್ಯಾವನೆ ಶುರು ಮಾಡಬೇಕು ಅವರು. ಎಲ್ಲಿ ತನಕ ಹೇಳ್ತಾರೆ ಅಂದರೆ ಸಂಧ್ಯಾ ವಂದನೆ ಮಾಡದೇ ಹೋದರೆ, ಪ್ರತಿನಿತ್ಯ ಗಾಯತ್ರಿ ಜಪ ಮಾಡದೇ ಹೋದರೆ ಅವನಿಗೆ ತಂದೆ ತಾಯಿಗಳ ಶ್ರಾದ್ದ ಮಾಡೋಕ್ಕೂ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ನಾವು ಅದನ್ನು ಬಿಟ್ಟಿದ್ದೇವೆ ಅಂತ ಹೇಳಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ. ಆದ್ದರಿಂದ ಪ್ರತಿನಿತ್ಯ ಮಾಡಬೇಕಾದಂತಹ ಸ್ನಾನ, ಸಂಧ್ಯಾ ವಂದನ, ಗಾಯತ್ರಿ ಜಪ ಇದನ್ನು ಮಾಡಿಕೊಂಡಿದ್ದರೆ ಮಾತ್ರ ಬ್ರಾಹ್ಮಣನಿಗೆ ತೀರ್ಥದಲ್ಲಿ ಸ್ನಾನ ಮಾಡೋದು ಪುಣ್ಯ ಬರೋದು. ಅದನ್ನು ಬಿಟ್ಟಿದ್ದರೆ ಅವನು ಬೇಕಾದಷ್ಟು ಯಾತ್ರೆ ಮಾಡಿದ್ರೂ ಕೂಡ ಅಲ್ಲಿ ಹೇಳಿರ್ತಕ್ಕಂಥ ಪುಣ್ಯ ಸಂಧ್ಯಾ ವಂದನೆ ಬಿಟ್ಟ ಬ್ರಾಹ್ಮಣನಿಗೆ ಬರೋದಿಲ್ಲ ಅನ್ನುವಂಥ ಮಾತನ್ನು ನಾರದ ಪುರಾಣದಲ್ಲಿ ಹೇಳ್ತಾರೆ. ಆದರೆ ಅದನ್ನೆಲ್ಲ ನಾವು ಸ್ವಲ್ಪ ಹುಷಾರಾಗಿ ತಿಳ್ಕೊಂಡಿರಬೇಕು. ಪುರೋಹಿತರು ಕೂಡ ತಮ್ಮಲ್ಲಿ ಹೋಮ ಮಾಡಿಸಿ ಅಂತ ಬಂದು ಯಾರು ಕೇಳ್ಕೊಳ್ತಾರೆ, ಅವರು ನೀವು ಸಂಧ್ಯಾವನ್ನೇ ಮಾಡ್ತಾ ಇದ್ದೀರೋ ಬಿಟ್ಟಿದ್ದೀರೋ ಅಂತ ಮೊದಲು ಪ್ರಶ್ನೆ ಕೇಳಿ, ಈ ತಿಂಗಳು ಸಂಧ್ಯಾವನ್ನೇ ಮಾಡಿಕೊಂಡು ಬನ್ನಿ ಆಮೇಲೆ ನಾನು ಹೋಮ ಮಾಡಿಸ್ತೇನೆ ಅಂತ ಹೇಳೋದನ್ನು ಅಭ್ಯಾಸ ಮಾಡಿಸಿದರೆ ಆವಾಗ ಅದಕ್ಕೋಸ್ಕರ ಆದರೂ ಅವರು ಸಂಧ್ಯಾವಂದನೆ ಮಾಡ್ತಾರೆ. ಸಂಧ್ಯಾವಂದನೆ ಬಿಟ್ಟವನಿಗೆ ಇನ್ಯಾವ ಕರ್ಮಾಧಿಕಾರವೂ ಬರಲ್ಲ ಅಂತ ಬ್ರಾಹ್ಮಣನಿಗೆ ಒಂದು ಎಚ್ಚರಿಕೆಯನ್ನು ಶಾಸ್ತ್ರದಲ್ಲಿ ಕೊಡ್ತಾರೆ. ಆದ್ದರಿಂದ ಗಂಗಾ ಮಹಿಮೆ ಎಲ್ಲ ಹೇಳಿ ಕೊನೆಯ ಒಳಗೆ ನಾರದ ಪುರಾಣದಲ್ಲಿ ಈ ಒಂದು ಮಾತನ್ನು ಹೇಳ್ತಾರೆ. ಆ ಎಚ್ಚರಿಕೆ ನಮಗಿರಬೇಕು. ಅನಂತರ ಪ್ರಯಾಗದ ಮಹಿಮೆ ಹೇಳ್ತಾರೆ. ಎಲ್ಲ ಕೆಲವು ಮಹಿಮೆಗಳನ್ನು ಹೇಳ್ತಾರೆ. ಪ್ರಯಾಗದಲ್ಲಿ ಆ ಗಂಗಾ ಯಮುನೆಯ ನಡುವೆ ಇರತಕ್ಕಂತಹ ಗುಪ್ತಗಾಮಿನಿ ಸರಸ್ವತಿ ಇಂಥ ಅದ್ಭುತವಾದ 3 ನದಿಗಳ ಪವಿತ್ರ ನದಿಗಳ ಸಂಗಮ ಇರತಕ್ಕ ಪ್ರಯಾಗ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದದ್ದು. ಅದು ಭಗವಂತನ ವಿಶೇಷವಾದ ಸನ್ನಿಧಾನ ಇರತಕ್ಕಂಥದ್ದು. ವೇದಾಭಿಮಾನಿ ದೇವತೆಗಳು, ಭಾರದ್ವಾಜರು ಮೊದಲಾದ ಮಾರ್ಕಂಡೇಯರು ಮೊದಲಾದ ಋಷಿಗಳು ಮಹರ್ಷಿಗಳೆಲ್ಲ ಅಲ್ಲಿ ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಪುಣ್ಯಕ್ಷೇತ್ರ ಅದು. ನಮಗೆ ಗಂಗೆ ಎಲ್ಲ ಕಡೆ ಸಿಗಬಹುದು. ಸರ್ವತ್ರ ಸುಲಭ ಗಂಗಾ ತ್ರಿಷು ಸ್ಥಾನೇಶು ದುರ್ಲಭ. ಗಂಗೆ ನಮಗೆ ಬೇರೆ ಕಡೆಯಲ್ಲಿ ಹರಿದ್ವಾರ ಹೃಷಿಕೇಶ ಅಲ್ಲೆಲ್ಲ ನಮಗೆ ಗಂಗೆ ಸಿಗಬಹುದು. ಆದರೆ 3 ಸ್ಥಳದಲ್ಲಿ ಗಂಗಾ ಸ್ನಾನ ಮಾಡುವ ಅವಕಾಶ ಸಿಗೋದು ಬಹಳ ಅಪರೂಪ, ಬಹಳ ದುರ್ಲಭ. ಎಲ್ಲಿ ಅಂದರೆ ಗಂಗಾದ್ವಾರೆ ಪ್ರಯಾಗೇಚ ಗಂಗಾಸಾಗರ ಸಂಗಮೆ ಅತ್ರ ದಾನಾದಿವಂ ಯಾತಿ ರಾಜೇಂದ್ರೋ ಜಾಯತೆ ಅತ್ರ ಚ. ಗಂಗಾದ್ವಾರ ಅಂದರೆ ಹರಿದ್ವಾರ, ಅಲ್ಲಿ ಹೋಗಿ ಗಂಗಾ ಸ್ನಾನ ಮಾಡತಕ್ಕಂಥದ್ದು ಬಹಳ, ಆ ಗಂಗಾ ಸ್ನಾನದ ಅವಕಾಶ ಬಹಳ ಅಪರೂಪ. ಗಂಗಾದ್ವಾರದಲ್ಲಿ, ಪ್ರಯಾಗದಲ್ಲಿ, ಗಂಗಾಸಾಗರ ಸಂಗಮದಲ್ಲಿ ಈ 3 ಕಡೆಯಲ್ಲಿ ಗಂಗಾ ಸ್ನಾನ ಮಾಡುವ ಭಾಗ್ಯ ಸಿಗಬೇಕಾಗಿದ್ದರೆ ಬಹಳ ಪುಣ್ಯ ಮಾಡಿರಬೇಕು, ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅನಂತರ ವಾರಾಣಸಿ ಕ್ಷೇತ್ರದ ಮಹಿಮೆ ಹೇಳ್ತಾರೆ. ವಾರಾಣಸಿ ಕ್ಷೇತ್ರದ ಮಹಿಮೆ, ಇಲ್ಲಿ ವರಣ ಮತ್ತು ಅಸಿ ಅಂತ 2 ನದಿಗಳ ಮಧ್ಯದಲ್ಲಿ ಈ ಕ್ಷೇತ್ರ ಇರೋದರಿಂದ ಅದಕ್ಕೆ ವಾರಣಾಸಿ ಅಂತ ಕರೀತಾ ಇದ್ದಾರೆ. ಗಂಗೆಯ ವಿಶೇಷವಾದ ಸ್ಥಾನ ಇರತಕ್ಕಂಥದ್ದು. ರುದ್ರದೇವರು ನಿತ್ಯದಲ್ಲಿಯೂ ನೆಲೆಸಿರತಕ್ಕಂತಹ ಗಂಗೆಯ ಕಾಶಿಯ ರಸ್ತೆಯಲ್ಲಿ ರಾಮನಾಮ ಮಂತ್ರ ಜಪ ಮಾಡ್ತಾ ರುದ್ರದೇವರು ಸಂಚಾರ ಮಾಡ್ತಾ ಇರ್ತಾರೆ ಅನ್ನುವಂಥ ಮಾತನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ. ಕಾಶಿಗೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರು. ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಯಾಕೆ ಹೆಸರು ಬಂತು ಅಂಥೇಳಿ ನರಸಿಂಹ ಪುರಾಣದಲ್ಲಿ ಒಂದು ರೋಚಕವಾದ ಕಥೆ ಹೇಳ್ತಾರೆ. ಶಿವಪಾರ್ವತಿಯರಿಗೆ ಮದುವೆ ಆಯಿತು. ಶಿವನಿಗೆ ಅವನ ಮನೆ ಅಂತ ಒಂದು ಪ್ರತ್ಯೇಕ ಇರಲಿಲ್ಲ. ಮದುವೆ ಆಯಿತು, ಹೆಂಡತಿ ಮಾವನ ಮನೆ ಒಳಗೆ ಇದ್ದರು ರುದ್ರದೇವರು. ಆದರೆ ಮೊದಲು ಅಳಿಯ ಅಂಥೇಳಿ ಅತ್ತೆ ಉಪಚಾರ ಮಾಡ್ತಾಯಿದ್ಲು. ಮನೆ ಅಳಿಯ ಅಂತ ಹೇಳಿ ಸ್ವಲ್ಪ ಅನಾದರ ಶುರುವಾಯಿತು. ಪಾರ್ವತಿಗೆ ಬಹಳ ಬೇಜಾರಾಯಿತು. ನಮ್ಮಮ್ಮ ನನ್ನ ಗಂಡನಿಗೆ ಮರ್ಯಾದೆ ಕೊಡಲ್ಲ, ತುಂಬ ಅವಮಾನ ಮಾಡ್ತಾಳೆ ಅಂತ ಅನ್ನಿಸ್ತು. ರುದ್ರದೇವರ ಹತ್ರ ಬಂದು ಕೇಳಿಕೊಂಡ್ಲು, ನೋಡಿ ನಮ್ಮಮ್ಮ ಯಾಕೋ ನಿಮಗೆ ತುಂಬ ಅವಮಾನ ಮಾಡ್ತಾಳೆ, ಅನಾದರ ಮಾಡ್ತಾ ಇದ್ದಾಳೆ ಮನೆ ಅಳಿಯ ಅಂತ. ನಿಮ್ಗಾಗೋ ಅವಮಾನಗಳನ್ನು ನಾನು ನೋಡ್ಕೊಂಡಿರೋಕ್ಕಾಗಲ್ಲ. ನಾವು ಈ ಜಾಗ ಬಿಟ್ಟು ಅತ್ತೆ ಮನೇಲಿ ಇರೋದೇ ಬೇಡ. ನೀವು ಒಂದು ಮರದ ಕೆಳಗಿದ್ರೂ ಚಿಂತೆ ಇಲ್ಲ, ಮೊದಲು ಈ ಮನೆ ಬಿಟ್ಟು ಬೇರೆ ಕಡೆ ನಾವು ಸ್ವಂತ ಮನೆ ಮಾಡೋಣ ಹಾಗೆ ಅಂತ ಹೇಳ್ತಾಳೆ ಪಾರ್ವತಿ. ರುದ್ರದೇವರು ಹೇಳ್ತಾರೆ, ಇದೆಲ್ಲ ಕೈಯಲ್ಲಿ ಕಾಸಿದ್ದವ್ರು ಮಾಡೋ ಯೋಚನೆಗಳು.
ಕೈಯಲ್ಲಿ ಕಾಸಿಲ್ಲದೆ ಇದ್ದವರು ಈ ಮಾನ ಮರ್ಯಾದೆ ಎಲ್ಲ ಇಟ್ಕೊಂಡು ಕೂತ್ಕೋಬಾರ್ದು. ಅವ್ರ ಸಾಧನೆ ಅವರಿಗೆ, ನನ್ನ ಸಾಧನೆ ನನಗೆ, ಏನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ, ನಾವು ನಮ್ಮಷ್ಟಕ್ಕೆ ನಾವು ಆರಾಮಾಗಿರೋಣ ಅಂತ ರುದ್ರದೇವರು ಹೇಳ್ತಾರೆ. ಯಾಕೆಂದರೆ ದೊಡ್ಡ ದೊಡ್ಡ ಯೋಜನೆ, ಕೋಪ ತಾಪಗಳಿಗೆಲ್ಲ ಸ್ವಲ್ಪ ಕೈಲಿ ಶಕ್ತಿ ಇರಬೇಕು. ಆದ್ದರಿಂದ ನನ್ನ ಕೈಲಿ ದುಡ್ಡು ಕಾಸು ಇರೋನಲ್ಲ ನಾನು, ವಿರಕ್ತ ಬರಿಗೈ ದಾಸ ನಾನು. ಆದ್ದರಿಂದ ಈ ಮಾನಾಪಮಾನಗಳಿಗೆಲ್ಲ ಜಾಸ್ತಿ ಬೆಲೆ ಕೊಡೋಕ್ಕೆ ಹೋಗಬಾರ್ದು. ಕೈಯಲ್ಲಿ ಕಾಸಿಲ್ಲದೆ ಇದ್ದವರು ಏನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ ಬಿಡು ಅಂತಾನು ಶಿವ. ಯಾಕೋ ನಮ್ಮ ರುದ್ರದೇವರಿಗೂ ಸ್ವಲ್ಪ ಮಂಡು ಅಂತ ಅಂದ್ಕೊಂಡು ಪಾರ್ವತಿ ಸುಮ್ಮನೆ ಇರ್ತಾಳೆ. ಇನ್ನೂ ಸ್ವಲ್ಪ ದಿವಸ ಆಗತ್ತೆ, ತುಂಬ ಅವಮಾನಗಳಾಗ್ತಾ ಮಾಡೋಕ್ಕೆ ಶುರು ಮಾಡ್ತಾಳೆ ಹಿಮಾಲಯನ ಹೆಂಡತಿ. ಪಾರ್ವತಿಗೆ ಬಹಳ ಹಿಂಸೆ ಆಗುತ್ತೆ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ನೀವು ಏನೇ ಮಾಡಿ ಇವತ್ತು ನಾನು ಹಠ ಹಿಡಿದು ಕೂತ್ಕೊಂಡು ನೀವು ಏನಾದರೂ ಮಾಡಿ ನಮ್ಮ ಮನೆ ಬಿಟ್ಟು ನಾವು ಬೇರೆ ಕಡೆ ವಾಸ ಮಾಡಬೇಕು ಅಂತ ತುಂಬ ಹಠ ಹಿಡಿತಾಳೆ.